ನಮಸ್ಕಾರ ಬಂಧುಗಳೇ, ದೀಪಕ್ಕೆ ಯಾವ ಎಣ್ಣೆ ಬಳಸಿದರೆ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ ಮತ್ತೆ ಒಂದು ಶುಭ ಫಲ ಸಿಗುವಂತದ್ದು ಯಾವುದಂತ ಗೊತ್ತಿದೆಯಾ ನಿಮಗೆ? ಹಾಗಿದ್ದರೆ ಈ ರೀಲ್ ನ ಮಿಸ್ ಆಗೋದಕ್ಕೆ ಮುಂಚೆ ಸೇವ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ಪೂರ್ತಿಯನ್ನು ನೋಡಿ ವೀಕ್ಷಕರೇ, ಬಂಧುಗಳೇ, ಬಹಳ ವಿಶೇಷವಾಗಿ ಇರುವಂತಹ ಈ ಒಂದು ದೀಪವನ್ನು ಎಣ್ಣೆಯಲ್ಲಿ ನಾವು ಹಚ್ಚುವುದರಿಂದ ನಮ್ಮ ಜೀವನದಲ್ಲಿ ಒಳಿತು ಮತ್ತು ಕೆಡುತನ್ನು ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಎಳ್ಳೆಣ್ಣೆ ಹಚ್ಚುವುದರಿಂದ ಶನಿ ದೋಷ ನಿವಾರಣೆ ಆಗುವಂತದ್ದು ಬಹಳ ಗಮನದಲ್ಲಿರಬೇಕು ವೀಕ್ಷಕರೇ. ಮತ್ತು ಬಂಧುಗಳೇ, ಎಳ್ಳೆಣ್ಣೆ ಹಚ್ಚುವುದರಿಂದ ಶನಿವಾರ ದಿನದಂದು ಎಳ್ಳೆಣ್ಣೆ ದೀಪ ಹಚ್ಚುವುದರಿಂದ ನಿಮ್ಮ ಶನಿ ದೋಷ ಪರಿಹಾರ ಆಗುವಂತದ್ದು, ಇದು ಬಹಳ ಗಮನದಲ್ಲಿರಲಿ. ಎರಡನೇದು ತುಪ್ಪದ ದೀಪ, ಅಂದ್ರೆ ಶುಕ್ರವಾರ ದಿನದಂದು ನೀವು ತುಪ್ಪದ ದೀಪ ಹಚ್ಚುವುದರಿಂದ ಸಕಲ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿಯಾಗುತ್ತೆ ನಿಮಗೆ. ಶುಕ್ರವಾರ ದಿನದಂದು ತುಪ್ಪದ ದೀಪ ಹಚ್ಚುವುದರಿಂದ ಸಕಲ ಇಷ್ಟಾರ್ಥ ಪ್ರಾಪ್ತಿ ಆಗುವಂತದ್ದು. ಮತ್ತು ಮೂರನೇದು ಸಾಸಿವೆ ಎಣ್ಣೆ ನೀವು ದೀಪ ಹಚ್ಚುವುದರಿಂದ, ಸಾಸಿವೆ ಎಣ್ಣೆಯಲ್ಲಿ ನೀವು ದೀಪ ಹಚ್ಚುವುದರಿಂದ ಶತ್ರುಗಳ ಕಾಟಕ್ಕೆ ನಿವಾರಣೆ ಆಗುವಂತದ್ದು. ಶತ್ರುಗಳ ಕಾಟಾಟ ಏನಿರುತ್ತೆ ನಿಮ್ಮ ಜೀವನದಲ್ಲಿ ಅದು ನಿವಾರಣೆ ಆಗುವಂತದ್ದು, ಅಂದ್ರೆ ಸಾಸಿವೆ ಎಣ್ಣೆ ದೀಪ ಹಚ್ಚುವುದರಿಂದ. ಮತ್ತೊಂದು ದೀಪ ಅಂತ ಹೇಳಿದ್ರೆ ಹರಳೆಣ್ಣೆ ದೀಪ. ಹರಳೆಣ್ಣೆ ದೀಪ ಹಚ್ಚುವುದರಿಂದ ನಿಮ್ಮ ಕುಲ ದೇವತಾ ಕೃಪೆಗೆ ನೀವು ಪಾತ್ರರಾಗಿರ್ತೀರಾ ಎಂದಿಗೂ. ಹೇಳ್ತೀನಿ ನೋಡಿ, ಬಹಳ ವಿಶೇಷವಾಗಿದ್ದು ನಿಮ್ಮ ಕುಲದೇವತೆ ಅನುಗ್ರಹ ನಿಮಗೆ ಬೇಕೇ ಬೇಕಾಗಿರುತ್ತೆ. ಹರಳೆಣ್ಣೆ ದೀಪ ನೀವು ಗುರುವಾರದಂದು ಹಚ್ಚುವುದರಿಂದ ನಿಮ್ಮ ಕುಲದೇವತೆಗೆ ನೀವು ಒಂದು ಪ್ರಾಪ್ತರಾಗಿರ್ತೀರಾ. ಮತ್ತೊಂದು ಅಂತ ಹೇಳಿದ್ರೆ ಬೇವಿನ ಎಣ್ಣೆ. ನೋಡಿ, ಬಹಳ ವಿಚಾರ ಹೇಳ್ಬೇಕಂತ ಹೇಳಿದ್ರೆ, ಬೇವಿನ ಎಣ್ಣೆ ನೀವು ಮಂಗಳವಾರ ದಿನದಂದು ಬೇವಿನ ಎಣ್ಣೆಯನ್ನು ಹಚ್ಚುವುದರಿಂದ ಒಂದು ಶಕ್ತಿ ದೇವತೆ ನಿಮ್ಮ ಮೇಲೆ ಅನುಗ್ರಹ ಆಗುವಂತದ್ದು. ಈ ಬೇವಿನ ಎಣ್ಣೆ ಹಚ್ಚುವುದರಿಂದ ಒಂದು ಶಕ್ತಿ ದೇವತೆಯ ಅನುಗ್ರಹ ನಿಮ್ಮ ಮೇಲೆ ಕೃಪಾ ಕಟಾಕ್ಷ ಬರುವಂತದ್ದು. ಮತ್ತೊಂದು ಎಣ್ಣೆ ಅಂತ ಹೇಳಿದ್ರೆ ಮಲ್ಲಿಗೆ ಎಣ್ಣೆ. ಬಹಳ ವಿಶೇಷವಾಗಿ ಮಲ್ಲಿಗೆ ಎಣ್ಣೆ ಉಪಯೋಗಿಸುವಂತದ್ದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸೋಕ್ಕೋಸ್ಕರ. ನೋಡಿ, ಈ ಎಣ್ಣೆ ನೀವು ಭಾನುವಾರ ದಿನದಂದು ಈ ಎಣ್ಣೆ ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಶಾಶ್ವತವಾಗಿ ನೆಲೆಸುತ್ತೆ. ಈ 7 ಎಣ್ಣೆಯನ್ನು ನೀವು ದೀಪ ಹಚ್ಚುವುದರಿಂದ ನಿಮ್ಮ ಜೀವನದಲ್ಲಿ ಅತಿ ವೇಗದಲ್ಲಿ ಒಂದು ಶನಿ ದೋಷ ನಿವಾರಣೆ ಆಗುವಂತದ್ದು ಮತ್ತು ಸಕಲ ಇಷ್ಟಾರ್ಥ ಪ್ರಾಪ್ತಿ ಸಿಗುವಂತದ್ದು ಮತ್ತು ಶತ್ರುಕಾಟ ನಿವಾರಣೆ ಆಗುವಂತದ್ದು ಮತ್ತು ಲಕ್ಷ್ಮೀ ದೇವಿಗೆ ಕೃಪಗಳು ಆಗುವಂತದ್ದು ಮತ್ತು ಕುಲದೇವತೆ ನಿಮ್ಮ ಮೇಲೆ ಕೃಪಾ ಕಟಾಕ್ಷ ಬರುವಂತದ್ದು ಮತ್ತು ಶಕ್ತಿ ದೇವತೆ ಅನುಗ್ರಹ ಸಿಗುವಂತದ್ದು ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರಕುವಂತದ್ದು. ಈ 7 ಎಣ್ಣೆಯನ್ನು ನೀವು ಪ್ರಯೋಗವನ್ನು ಮಾಡಿ ನಾ ಹೇಳಿದ ವಾರ ದಿನದಂದು ನಿಮ್ಮ ಜೀವನ ಅದ್ಭುತವಾಗಿ ಬದಲಾವಣೆ ಆಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮನ್ನು ನೇರವಾಗಿ ಭೇಟಿ ಮಾಡಿ. ನಮಸ್ಕಾರ.